ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಫ್ರೆಂಚ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ಒಳ್ಳೆ ಟಿಪ್ಸ್ ಮುಖಾಂತರ ನೀವೇ ಮನೆಯಲ್ಲಿ ತಯಾರು ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಇಲ್ಲಿ ಮೀಡಿಯಮ್ ಸೈಜ್ ಆಲೂಗಡ್ಡೆ 2 ಆಲೂಗಡ್ಡೆನ ತಗೊಂಡು ಈ ರೀತಿ ಮೇಲೆ ಚಿಪ್ಪೆಯನ್ನು ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಎಲ್ಲನೂ ಅಷ್ಟೇ ಮೀಡಿಯಮ್ ಸೈಜಾಗೆ ನೀವು ಕಟ್ ಮಾಡ್ಕೋಬೇಕು. ಅಂದರೆ ಒಂದು ಅರ್ಧ ಇಂಚಿಗಿಂತ ಮೇಲೆ ದಪ್ಪ ಬರುವಷ್ಟು ಸೈಜಲ್ಲಿ ನೀವು ಈ ರೀತಿ ಸ್ಲೈಸ್ ಕಟ್ ಮಾಡಿಕೊಂಡ್ರೆ, ಮತ್ತು ನೀವು ಎಣ್ಣೆಯಲ್ಲಿ ಹಾಕ್ಬೇಕಂತಂದ್ರೂ ಅಷ್ಟೇ, ಬೇಯಿಸ್ಬೇಕಂದ್ರೂ ಅಷ್ಟೇ ಒಂದು ಈಕ್ವಲ್ ಆಗಿ ಎಲ್ಲ ಒಂದೇ ಸಲ ಬೇಯೋದಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಉದ್ದಕ್ಕೆ ಕಟ್ ಮಾಡೋಣ. ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ. ನೀವು ನಾನು ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಆರಾಮಾಗಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಅವರಲ್ಲಿ ಈ ಒಂದು ಆಲೂ ಫ್ರೆಂಚ್ ಫ್ರೈ ರೆಡಿಯಾಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ತುಂಬ ತಿನ್ನೋದಕ್ಕೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡ್ಕೊಂಡಿರೋ ಈ ಆಲೂ ಸ್ಟಿಕ್ಸ್ನೆಲ್ಲ ಈ ರೀತಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದರ ಮೇಲಿರುವ ಈ ರೀತಿ ವೈಟ್ ಇರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಸ್ಟಿಕ್ಸ್ ಮುರಿದಿರ ನೋಡ್ಕೊಳ್ಳಿ ಆಲೂ ಸ್ಟಿಕ್ಸ್ ಅನ್ನೋದು. ಇವಾಗ ಒಮ್ಮೆ ತೊಳೆದಿದ್ದ ಆದಮೇಲೆ ಮತ್ತೆ ಇನ್ನೊಂದು ಕಡೆ ಬಟ್ಲಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸೇರಿಸಿ ಇನ್ನೊಮ್ಮೆ ತೊಳೆದಿದ್ದಾದಮೇಲೆ ಆಲ್ರೆಡಿ ನಾನು ಸ್ಟವ್ ಮೇಲೆ ಬಿಸಿನೀರು ಈ ರೀತಿ ಬಾಯ್ಲ್ ಆಗೋಕ್ಕಿಟ್ಟಿದ್ದೆ. ಅದನ್ನು ಇವಾಗ ಆಲೂಗಡ್ಡೆಯನ್ನು ಕುದಿಯುತ್ತಿರೋ ನೀರಿಗೆ ಹಾಕ್ತಾಯಿದ್ದೀನಿ. ನೀರು ಆಲ್ಮೋಸ್ಟ್ ಚೆನ್ನಾಗಿ ಕುದೀತಾ ಇರಬೇಕು ಸ್ನೇಹಿತರೆ. ಆವಾಗಲೇ ನಮಗೆ ಆಲೂಗಡ್ಡೆ ಅನ್ನೋದು ನಾವು ತೆಗೆದೋದಕ್ಕೆ ಹಾಕಬೇಕು. ತಣ್ಣೀರಿಂದ ತೆಗೆದು ಬಿಸಿನೀರಿಗೆ ಹಾಕಬೇಕಾಗುತ್ತೆ. ಜಸ್ಟ್ ಮೇಲೆ ನೀರೆಲ್ಲ ಸ್ವಲ್ಪ ಕುದಿ ಬರೋವರೆಗೂ 2-3 ನಿಮಿಷ ಕಾಲ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಬೇಯಿಸೋಕ್ಕೆ ಹೋಗಬೇಡಿ. ಮೇಲ್ಗಡೆ ಒಂದು ಅರ್ಧ ಬೆಂದಿರುತ್ತೆ, ಒಳಗಡೆ ಒಂದು ಅರ್ಧ ಹಸಿ ಹಂಗೆ ಇರುತ್ತೆ. ಅಷ್ಟರ ಮಟ್ಟಿಗೆ ನಾವು ಬೇಯಿಸ್ಕೋಬೇಕಷ್ಟೇ, ತುಂಬ ಬೇಯಿಸ್ಕೊಳ್ಳೋಂಗಿಲ್ಲ. ಇವಾಗ ಎಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ ದೊಡ್ಡದಾಗಿರುವಂತಹ ಆಲೂಗಡ್ಡೆನ ತೊಗೊಂಡಿರೋದ್ರಿಂದ ನನಗೆ ಇಷ್ಟು ಮಟ್ಟಿಗೆ ಬಂದಿದೆ. ನೋಡಿ, ಈ ರೀತಿ ಮುರಿದ್ರೆ ಮೇಲ್ಗಡೆ ಅರ್ಧ ಬೆಂದಿದೆ, ಒಳಗಡೆ ಇನ್ನೂ ಅರ್ಧ ಹಾಗೆ ಹಸಿ ಇದೆ. ಆ ರೀತಿ ಇರಬೇಕು. ಆವಾಗ ಬಿಸಿನೀರನ್ನು ತೆಗೆದು ಆಚೆ ಇಟ್ಕೋಬೇಕು. ಇವಾಗ ಚೆನ್ನಾಗಿ ತಣ್ಣಗೆ ಹಾಕ್ಬಿಡಬೇಕು. ಯಾವುದೇ ಕಾರಣಕ್ಕೂ ತೇವಾಂಶ ಅನ್ನೋದು ಇಳ್ದಿರ ಈ ರೀತಿ ಬಟ್ಟೆ ಸಹಾಯದಿಂದ ಆರಕ್ಕೆ ಬಿಡಬೇಕು. ನೀವು ಇದಕ್ಕೆ ಟಿಶ್ಯೂ ಪೇಪರೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಟಿಶ್ಯೂ ಪೇಪರೆಲ್ಲ ಯೂಸ್ ಮಾಡಿದ್ರೆ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಒಂದು ಬಟ್ಟೆ ಸಹಾಯದಿಂದ ತಣ್ಣಗೆ ಹಾಕಿಬಿಟ್ಟಿದ್ದಾದಮೇಲೆ ಒಂದು ಪ್ಲೇಟ್ಗೆ ಹಾಕಿ ಡೀಪ್ ಫ್ರೀಜಲ್ಲಿ ಇಡಿ. ಡೀಪ್ ಫ್ರೀಜಲ್ಲಿ ಇಟ್ಟಿದ್ದಾದಮೇಲೆ ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಡೈರೆಕ್ಟ್ ಫ್ರಿಜ್ಜಿಂದ ತೆಗೆದಿದ್ದ ತಕ್ಷಣ ನಾನು ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ, ಅದನ್ನು ಇವಾಗ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಸ್ನೇಹಿತರೆ. ಎಣ್ಣೆ ಯಾವುದೇ ಕಾರಣಕ್ಕೂ ಒಂದು ಅರ್ಧ ಕಾದಿದೆ ಅಂತಂದ್ಬಿಟ್ಟು ಹಂಗೆಲ್ಲ ಹಾಕಂಗಿದ್ರೆ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಆಲೂ ಚಿಪ್ಸು, ಆಲೂಗಡ್ಡೆ. ಆದ್ದರಿಂದ ಎಣ್ಣೆ ಚೆನ್ನಾಗಿ ಕಾಯೋ ಥರ ನೋಡ್ಕೊಳ್ಳಿ. ಎಣ್ಣೆಗೆ ಹಾಕಿದ್ದಾದಮೇಲೆ ಒಂದು 2 ನಿಮಿಷ ಮತ್ತೆ ಎಣ್ಣೆಯಲ್ಲಿ ಬೆಂದಿದ್ದ ಆದಮೇಲೆ ತೆಗೆದು ಆಚೆ ಇಟ್ಟು ಮತ್ತು ಇನ್ನೊಂದು ಸಲ ನೀವು ಎಣ್ಣೆಗೆ ಹಾಕಬೇಕಾಗುತ್ತೆ. ಇವಾಗ ನೋಡಿ, ಇದನ್ನೆಲ್ಲ ತೆಗಿತಾ ಇದ್ದೀನಿ. ಜಸ್ಟ್ ಇಷ್ಟು ಮಾತ್ರ 2 ನಿಮಿಷ ಸಾಕು ನಮಗೆ. ಇವಾಗ ರೂಮ್ ಟೆಂಪ್ರೇಚರ್ ಬರೋವರೆಗೂ ನಾವು ಚೆನ್ನಾಗಿ ತಣ್ಣಗೆ ಬಿಡಬೇಕು. ತಣ್ಣಗೆ ಬಿಟ್ಟಿದ್ದ ಆದಮೇಲೆ ಮತ್ತು ಅದೇ ಎಣ್ಣೆಗೆ ಬಿಸಿ ಆದಮೇಲೆ ಮತ್ತೆ ಇನ್ನೊಮ್ಮೆ ನಾವು ಕರ್ಕೋಬೇಕಾಗುತ್ತೆ. ನೋಡಿ, ಇನ್ನೊಂದು ಸಲ ನಾವು ಎಣ್ಣೆಗೆ ಡೀಪ್ ಫ್ರೈ ಮಾಡೋಕ್ಕೆ ಹಾಕಿದಾಗ ಆವಾಗ ಅಲ್ಲಿ ಬರುವಂಥ ಕ್ರಿಸ್ಪಿನೆಸ್ಸೇ ಬೇರೆ. ಆದ್ದರಿಂದನೇ ನೀವು ಇದನ್ನು 2 ಸಲ ನೀವು ಎಣ್ಣೆಗೆ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಡೀಪ್ ಫ್ರೈ ಮಾಡಿಕೊಂಡ್ರೆ ನಿಮಗೆ ಅಷ್ಟು ಒಂದು ಕ್ರಿಸ್ಪಿಯಾಗಿ ಬರಲ್ಲ. ಅಷ್ಟೊಂದು ಫ್ರೆಂಚ್ ಫ್ರೈ ಸ್ಪೈಸಿನೆಸ್ ಅನ್ನೋದು, ಅಂದರೆ ಆ ಸ್ಟ್ರಕ್ಚರ್ ಅನ್ನೋದು ಟೇಸ್ಟಲ್ಲೇ ಚೇಂಜ್ ಆಗಿಬಿಡುತ್ತೆ. ಆದ್ದರಿಂದ ಇವಾಗ ಎಲ್ಲನೂ ನೋಡಿ 2 ಸಲ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದ ಆಯಿತು. ಇವಾಗ ಅದಕ್ಕೆ ಉಪ್ಪು ಖಾರನ ಸೇರಿಸಿ ಒಂದು ಪೇಪರ್ ಮೇಲೆ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಟಿಶ್ಯೂ ಯೂಸ್ ಮಾಡಬೇಡಿ, ಅಂಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಒಂದು ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ನೀವು ಬೇಕಂದರೆ ಬರೀ ಸಾಲ್ಟನ್ನು ಯೂಸ್ ಮಾಡ್ಕೋಬೋದು, ಇಲ್ಲ ಉಪ್ಪು ಖಾರ 2 ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ನೋಕ್ಕೆ ಕೊಡ್ಬೋದು. ಇದು ಸ್ನೇಹಿತರೆ, ಇದನ್ನು ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡಿಕೊಡಿ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನಮ್ಮ ಇವತ್ತಿನ ರೆಸಿಪಿ, ಫ್ರೆಂಚ್ ಫ್ರೈ ರೆಸಿಪಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸಿಗೋಣ ಮುಂದಿನ ಇನ್ನೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.